ಮಾಡ್ತಾರೆ, ಅವಮಾನ ನೀಡೋದು. ಇದು ರೈತ ಪರವಾದಂತ ಹೋರಾಟ, ರೈತನಿಗೋಸ್ಕರ ಹೋರಾಟ. ತಾವು ಸ್ವಇಚ್ಛೆಯಿಂದ ಬಂದ್ ಮಾಡಿ ಅವಮಾನಗೊಳಿಸೋದು. ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ತಾವು ದಯವಿಟ್ಟು ಸ್ವಇಚ್ಛೆಯಿಂದ ಭಾಗವಹಿಸಿ. ಅಂಗಡಿ ಮುಗ್ಗಟ್ಟುಗಳು ದಯಮಾಡಿ ತಾವೇ ಸ್ವಇಚ್ಛೆಯಿಂದ ಭಾಗವಹಿಸುವ ಮೂಲಕ ಕಾರ್ಯಕ್ರಮ ತೆಂಗು ಬೆಳೆಗಾರರ ಆರ್ಥಿಕ ಸ್ಥಿತಿ ದಿವಾಳಿಯಾಗಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡೆಯಿಂದ ಇವತ್ತು ಆರ್ಥಿಕವಾಗಿ ಬಹಳ ಪೆಟ್ಟು ಬಿದ್ದಿದೆ. ಬಂದು ಇವತ್ತು ನಮ್ಮೆಲ್ಲ ಮನವಿ ಮೇರೆಗೆ ಏನು ನಾಗರಿಕರು ಮತ್ತು ವ್ಯಾಪಾರಸ್ಥರು ಸಹಕರಿಸಿದರೆ ಅವರಿಗೆ ಧನ್ಯವಾದ ಹೇಳ್ತಾರೆ. ತೆಂಗು ಬೆಳೆಗಾರರ ಸಮಸ್ಯೆ ದಿನೇ ದಿನೇ ಗಂಭೀರ ಆಗ್ತಾ ಇದೆ. ಏನು ನ್ಯಾಯಬದ್ಧವಾಗಿ ಸಿಗಬೇಕಾಗಿದ್ದರೆ 25,000 ರೂಪಾಯಿ ಕ್ವಿಂಟಾಲಿಗೆ ಸಿಗಬೇಕು. ಕೇಂದ್ರದ್ದು 12,000, ಅದರ ಮೇಲೆ ರಾಜ್ಯ ಸರ್ಕಾರ ಸಹಾಯ ಮಾಡೋದು 1,500. ಕೇವಲ 13,500 ಸಿಕ್ಕುತ್ತೆ ಅನ್ನೋ ಕಾರಣಕ್ಕೇ ರೈತರು ರಾತ್ರಿ ಹಗಲು ಕ್ಯೂನಲ್ಲಿ ನಿಂತು ನೋಂದಾವಣಿ ಮಾಡಿದರು. ಅದರಲ್ಲೂ ಕೂಡ ಅನ್ಯಾಯ ಆಗಿದೆ ಈ ಸಂದರ್ಭದಲ್ಲಿ. ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭಾಳ ಒಂದು ಖಡಕ್ಕಾದಂಥ ಮಾತನ್ನು ಏನು ಹೇಳ್ತೀವಿ ಅಂದರೆ, ನೀವು ರೈತರನ್ನು ಕಾಪಾಡೋದ್ರಲ್ಲಿ ಸರ್ಕಾರ ವಿಫಲ ಆಗಿದ್ದೀರಿ. ನೀವು ಇದನ್ನು ಒಪ್ಕೋಬೇಕು. ರೈತರು ಅಂದರೆ ಅನ್ನ, ಹಾಲು ಇತ್ಯಾದಿ ಎಲ್ಲವನ್ನ ಉತ್ಪಾದನೆ ಮಾಡೋರು. ಇದರ ಮೇಲೆ ರೈತರನ್ನ ಕಾಪಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉತ್ಪಾದನೆ ಶಕ್ತಿಯನ್ನು ಕೊಡಬೇಕಾದವರು ಉತ್ಪಾದನೆಯನ್ನು ಕುಡಿತ ಮಾಡಲಿಕ್ಕೆ ನೀವು ಒಂದು ದಿಕ್ಕಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತೇಳಿ ಅನ್ಸುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂದರೆ, ನೀವು ಕೊಡ್ತಕ್ಕಂಥ ಸಹಾಯಧನ ನಮಗೆ ಸರಿಯಾಗಿ ನ್ಯಾಯವಾಗಿ ಸಿಗ್ತಾ ಇದೆ. ಅದಕ್ಕೆ ಈಗ ಮತ್ತೊಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತೀವಿ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಇದ್ದಾಗ 2001ರಲ್ಲಿ ನೀರ ಕಟ್ಟುವ ಚಳುವಳಿಯನ್ನು ಮಾಡಿದ್ವಿ. ನೀರ ಕಟ್ಟೋದ್ರ ಮೂಲಕ ನುಸಿ ಪೀಡೆಯನ್ನು ನಾವು ಅದರಿಂದ ಉಳ್ಕೊಳ್ಳೋದಕ್ಕೆ ನಮಗಿದ್ದಿದ್ದು ಒಂದೇ ಮಾರ್ಗ ನೀರ ಕಟ್ಟೋದು. ಈಗ ನುಸಿ ಪೀಡೆ ನಮ್ಮಿಂದ ಭಾಳ ಖಾಲಿ ಆಗಿದೆ. ಈಗ ರೈತರು ಮಾತ್ರ ಭಾಳ ಕಷ್ಟದಲ್ಲಿದ್ದಾರೆ. ಸರ್ಕಾರಗಳೇ ಈಗ ನುಸಿ ಪೀಡೆ ಆಗಿಬಿಟ್ಟಿದ್ದಾರೆ. ಈ ಸರ್ಕಾರಗಳಿಂದ ನಾವು ಉಳ್ಕೋಬೇಕಾದ್ರೆ ಈಗ ತೆಂಗಿನ ನೀರ ಏನು ಉತ್ಪಾದನೆ ಮಾಡ್ತಾ ಇದ್ವಿ, ಆ ತೆಂಗಿನ ನೀರಾದಿಂದ ಶ್ರೀಲಂಕಾದಲ್ಲಿ ಸ್ಪಿರಿಟ್ ತಯಾರು ಮಾಡ್ತಾ ಇದ್ದಾರೆ. ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆ ಕಾರ್ಯಕ್ರಮದಲ್ಲಿ ಅದರದ್ದೇ ಒಂದು ವಿಶೇಷವಾಗಿತ್ತು. ಕಾರ್ಯಕ್ರಮ ಆರ್ಗ್ಯಾನಿಕ್ಕಿಗೆ ಸಂಬಂಧಪಟ್ಟಿದ್ದಾಗಿದ್ರೂ ಕೂಡ ಅಲ್ಲಿ ನೀರಾದಿಂದ ಏನು ಉತ್ಪಾದನೆ ಆಗಿತ್ತು, ಸ್ಪಿರಿಟ್ ಅಂದರೆ ಲಿಕ್ಕರು, ಅದರ ಬೇಡಿಕೆ ತುಂಬ ಆಗಿತ್ತು. ನಾವು ಈಗ ಕೇಳ್ತೀವಿ, ನೀವು ಸರಿಯಾದ ನ್ಯಾಯಯುತವಾದ ಬೆಲೆಯನ್ನು ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮಗೆ ಈಗ ಮತ್ತೊಂದು ಅವಕಾಶ ಇದೆ. ನಾವು ನೀರದಿಂದ ಉತ್ಪಾದನೆ ಮಾಡಿದಂಥ ಸ್ಪಿರಿಟನ್ನು ನಿಮಗೆ ಕೊಡ್ತೀವಿ, ನೀವು ಖರೀದಿ ಮಾಡಿ. ಈಗ ಹೆಂಗೆ ಬೇರೆ ಬೇರೆ ಫ್ಯಾಕ್ಟ್ರಿಗಳಿಂದ ನೀವು ಸ್ಪಿರಿಟ್ ಖರೀದಿ ಮಾಡ್ತೀರಲ್ಲ, ಅದಕ್ಕಿಂತ ಯೋಗ್ಯವಾದ ಸ್ಪಿರಿಟನ್ನು ಕೊಡ್ತೀವಿ ನಾವು. ಆ ಸ್ಪಿರಿಟು ತಯಾರು ಮಾಡೋದು ಲೋ ಕ್ವಾಲಿಟಿ ಸಕ್ಕರೆಯಿಂದ ಅಥವಾ ಲೋ ಕ್ವಾಲಿಟಿಯಿಂದ ತಯಾರು ಮಾಡೋದು. ನಾವು ಶುದ್ಧ ನೀರಾದಿಂದ ತಯಾರು ಮಾಡಿಕೊಡ್ತೀವಿ, ನೀವು ಖರೀದಿ ಮಾಡಬೇಕು. ಮತ್ತು ನಾವು ದೇಶ ವಿದೇಶಗಳಿಗೆ ಮಾರಾಟ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಅನುಮತಿಯನ್ನು ಕೊಡಬೇಕಂತ ಹೇಳಿ ಈಗ 2ನೇ ಚಳುವಳಿಗೆ ನಾವು ಮುಂದಾಗಬೇಕಾಗೈತೆ. ನೀವು ಸರಿಯಾದ ಬೆಲೆಯನ್ನು ಕೊಡದೇ ಇದ್ರಿ ಅಂತೇಳಿ ಎಚ್ಚರಿಕೆ ಸಂದೇಶವನ್ನು ನಾವು ಬಂದು ಈಗಾಗಲೇ ನಮಗೆ ಅನಿಸಿರೋ ಪ್ರಕಾರ 80 ಭಾಗ ಬಂದು ಯಶಸ್ವಿಯಾಗಿದೆ. ನಾವು ಮೆರವಣಿಗೆ ಬಂದಿದ್ದೀವಿ, ಎಲ್ಲರಿಗೂ ಮನವಿ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಬಂದಿಗೆ ಸಹಕರಿಸಿ. ಸರ್, ತಮ್ಮ ಮುಂದಿನ ನಿರ್ಧಾರ ಏನು ಸರ್?
ಅಲ್ಲ, ಬಂದು ಒಂದೊಂದೇ ದಿವಸ ಸಾಧನೆ ಮಾಡೋದು, ಯಾಕಂದರೆ ಬಂಧುಗಳನ್ನು ನಿರಂತರ ಮಾಡೋದ್ರಿಂದ ಎಲ್ಲರ ಬದುಕು ಅಚ್ಚುಕಟ್ಟಾಗಲ್ಲ. ಹಾಗಾಗಿ ಚಳುವಳಿ ಬೇರೆ ರೂಪಕ್ಕೆ ಹೋಗ್ಬೇಕಾಗುತ್ತೆ.